ನಮಸ್ಕಾರ ಸ್ನೇಹಿತರೆ, HKTV ಕನ್ನಡ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ರೋಚಕ ರಹಸ್ಯ ಮತ್ತು ವಿಶೇಷ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಸಿಂಹದಂತ ಗಾಂಭೀರ್ಯ ಹೊಂದಿರುವ 12 ರಾಶಿ ಚಕ್ರಗಳಲ್ಲಿ 5ನೇ ಸ್ಥಾನದಲ್ಲಿರುವ ಸಿಂಹ ರಾಶಿಯ ಜನರ ಜೀವನದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಯಾಕೆಂದರೆ ನಾವು ಹಾಕುವ ಎಲ್ಲ ವಿಡಿಯೋವನ್ನು ನೀವು ಮೊದಲು ನೋಡಬಹುದು. ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ. ನಿಮ್ಮ ಸ್ನೇಹಿತರು ಸಿಂಹ ರಾಶಿಯವರು ಇದ್ದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ಅವರಿಂದ ಅಭಿಪ್ರಾಯ ತಿಳಿಯಿರಿ. ಇವರು ಕೋಪ ಬಂದಾಗ ನಾಲಿಗೆಯನ್ನು ಕಡಿಯುತ್ತಾರೆ. ಇನ್ನು ಕೆಲವರು ಹಲ್ಲನ್ನು ಬಿಗಿಯಾಗಿ ಹಿಡಿದು ಕೋಪವನ್ನು ವ್ಯಕ್ತಪಡಿಸುತ್ತಾರೆ. ನಡೆಯುವಾಗ ರಾಜಗಂಭೀರದಿಂದ ಎದೆಯನ್ನು ಉಬ್ಬಿಸಿ ನಡೆಯುತ್ತಾರೆ. ಇವರು ಎಷ್ಟೇ ಚಿಕ್ಕ ದೇಹ ಹೊಂದಿದರೂ ಅಥವಾ ದಪ್ಪ ದೇಹವನ್ನು ಹೊಂದಿದರೂ ಆಕ್ರೋಶ, ಸಿಟ್ಟು ತುಂಬಾನೇ ಜಾಸ್ತಿ ಇರುತ್ತೆ. ಹಿಡಿದ ಕೆಲಸಗಳು ಪೂರ್ಣವಾಗುವವರೆಗೂ ಬಿಡದಂತ ಗುಣದವರು. ಸಿಂಹ ರಾಶಿಯವರಿಗೆ ಆತ್ಮಬಲ ಹೆಚ್ಚಾಗಿರುತ್ತೆ ಮತ್ತು ಇವರ ಸುತ್ತಮುತ್ತ ಯಾವುದೇ ಸಮಸ್ಯೆ ಬಂದರೂ ಕೂಡ, ಯಾರಿಗೇ ಸಮಸ್ಯೆ ಬಂದರೂ ಕೂಡ ಇವರೇ ಮುಂದೆ ನಿಂತು ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಗುಣದವರು. ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನು ಆಲೋಚನೆಯಿಂದ ಆಲೋಚಿಸಿ, ರಾಜತಂತ್ರ, ರಣತಂತ್ರ, ಯಾವುದೇ ತಂತ್ರ ಇರಲಿ, ಯಾವ ಕುತಂತ್ರ ಇದ್ದರೂ ಕೂಡ ಇವರು ಮೊದಲೇ ಊಹೆ ಮಾಡಿರ್ತಾರೆ, ಇದು ಹೀಗೆ ಆಗುತ್ತೆ, ಹೀಗೆ ಇರುತ್ತೆ ಅಂತ. ಆ ಎಲ್ಲ ವಿಷಯಗಳನ್ನು ಗಣನೆಗೆ ತೆಗೆದುಕೊಂಡು ನಂತರ ಅವರು ಕಾಲಿಡ್ತಾರೆ ಮತ್ತು ಮಾತನಾಡಲು ಪ್ರಯತ್ನಿಸುತ್ತಾರೆ. ಹಾಗೂ ಅದು ಪ್ರೀತಿನೇ ಆಗಿರ್ಬೋದು ಅಥವಾ ಬಾಂಧವ್ಯನ ಆಗಿರ್ಬೋದು, ಏನೇ ಆಗಿದ್ರು ಕೂಡ ಇವರು ಎಲ್ಲ ಮೊದಲನ್ನು ಊಹಿಸಿರ್ತಾರೆ. ಇವರಿಗೆ ಸ್ವಲ್ಪ ಮುಂಗೋಪ ಅನ್ನೋದು ಇರುತ್ತೆ. ಆ ಕಾರಣದಿಂದ ಯಾರೇ ಜೊತೆ ತಪ್ಪು ಮಾಡಿದ್ರು ಕೂಡ ಇವರಿಗೆ ಬೇಗನೆ ಅರ್ಥ ಆಗುತ್ತೆ ಮತ್ತು ಆ ತಪ್ಪಿಗೆ ಇವರೇ ಕ್ಷಮೆಯನ್ನು ಕೇಳುವ ಆಲೋಚನೆ ಮಾಡ್ತಾರೆ. ಇವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ವಿದ್ಯಾಭ್ಯಾಸ ಅಂತ ಬಂದರೆ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಅಂತ ಬಂದರೆ ಕುಟುಂಬ ಬಿಟ್ಟು ದೂರನೇ ಇರಬೇಕಾಗತ್ತೆ. ಇವರು ಅಂಥ ಗುಣದವರು. ಇದು ಅವರಲ್ಲಿ ಸ್ವಾಭಾವಿಕವಾಗಿ ಬಂದಿರುವ ರಹಸ್ಯ ಗುಣಗಳು. ಇವರು ಓದಿನಲ್ಲಿ ತುಂಬ ಚುರುಕಾಗಿರ್ತಾರೆ. ಹಾಗೆ ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ತಪ್ಪ ಅಂತ ಇವರು ತುಂಬಾನೇ ಯೋಚನೆ ಮಾಡಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಯಾವುದೇ ಒಂದು ಕೆಲಸದಲ್ಲಿ ತುಂಬಾ ಲಾಭದಿಂದ ಇರುತ್ತೆ ಮತ್ತು ಹಣಬಲ ಇವರ ಜೊತೆ ಕೂಡಿ ಬರುತ್ತೆ. ಇವರು ಜಾತಿ ಭೇದ ಭಾವ ಯಾವುದೂ ನಡೆಸಲ್ಲ. ಎಲ್ಲರೂ ಒಂದೇ ಎಂಬ ಮನೋಭಾವನೆ ಹೊಂದಿರ್ತಾರೆ ಮತ್ತು ಎಲ್ಲರ ಜೊತೆ ಬೆರೆಯುತ್ತಾರೆ. ಹಿರಿಯರಿಗೆ ಗೌರವ ಕೊಡ್ತಾರೆ, ಚಿಕ್ಕವರಿಗೆ ಮರ್ಯಾದೆ ಕೊಡ್ತಾರೆ, ಎಲ್ಲರನ್ನೂ ಒಂದೇ ಸಮಾನವಾಗಿ ನೋಡ್ತಾರೆ. ಇವರ ಮನಸ್ಸಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರಬೇಕು, ಚೆನ್ನಾಗಿ ಹಣ ಮಾಡಬೇಕು, ಎಲ್ಲರನ್ನೂ ಪ್ರೀತಿ ನೋಡ್ಕೊಬೇಕು, ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಬೇಕಂತ ಆಸೆ ಇರುತ್ತೆ. ಆದರೆ ಕುಟುಂಬದ ಹೊರೆಯಿಂದ ಅವೆಲ್ಲವನ್ನು ಬಿಡುವಂಥ ಸಂದರ್ಭಗಳು ಬರುತ್ತೆ. ಆದರೆ ಇವರನ್ನು ಯಾರೇ ಅವಮಾನ ಮಾಡಲಿ ಅಲ್ಲೇ ಬೆಳೆದು ತೋರಿಸುವಂತ ಗುಣದವರು. ಸಿಂಹ ರಾಶಿಯವರು ತಾಯಿ ಮೇಲೆ ಅಪಾರವಾದ ಪ್ರೀತಿ ಗೌರವವನ್ನು ಇಟ್ಕೊಂಡಿರ್ತಾರೆ ಮತ್ತು ಕಾಳಜಿಯನ್ನು ವಹಿಸುತ್ತಾರೆ. ಹಾಗೂ ಇವರು ನಿರ್ಜನ ಪ್ರದೇಶದಲ್ಲಿ ವಾಸಿಸುವ ಮತ್ತು ಬೆಳೆದು ಪ್ರಕೃತಿಯೊಂದಿಗೆ ಬೆರೆಯುವ ಗುಣ ಆಗಿರುತ್ತೆ. ಆದರೆ ಇವರಿಗೆ ಸುಲಭವಾಗಿ ಏನೂ ಸಿಗುವುದಿಲ್ಲ. ಕಷ್ಟಪಟ್ಟರೆ ಇವರಿಗೆ ಸಿಗುತ್ತೆ. ಆದರೆ ಇವರು ಕಷ್ಟಪಡ್ತಾರೆ, ಅದನ್ನ ಹೇಗೆ ಪಡ್ಕೊಬೇಕಂತ ಗುಣ ಇವ್ರಿಗೆ ಗೊತ್ತಿರುತ್ತೆ. ಜೊತೆಗೆ ಹಣವನ್ನು ಖರ್ಚು ಮಾಡುವ ಗುಣ ಇವರದಲ್ಲ. ಹಣ ಕೂಡಿಟ್ಟರೆ ಮುಂದಿನ ಜೀವನಕ್ಕೆ ಆಗಬಹುದು ಎಂಬ ಆಸೆ, ಆಕಾಂಕ್ಷೆ ಇವರೆಲ್ಲ ಮನಸ್ಸಲ್ಲಿರುತ್ತೆ. ಇವರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ಇವರಿಗೆ ಕುಟುಂಬ ಅಂದರೆ ಪಂಚಪ್ರಾಣ. ಆದರೆ ಕುಟುಂಬದವರು ಕೆಲವೊಂದು ಬಾರಿ ಇವರನ್ನು ನಂಬುವುದಿಲ್ಲ. ಇವರು ಮದುವೆಯಾದ ನಂತರ ಇವರ ಅದೃಷ್ಟ ಇನ್ನೂ ಹೆಚ್ಚಾಗುವುದು. ಇವರು ಲವ್ ವಿತ್ ಅರೇಂಜ್ ಮ್ಯಾರೇಜ್ ಆಗುವುದು ಸರ್ವೇ ಸಾಮಾನ್ಯ. ಇವರ ಸಿದ್ಧಾಂತವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಮತ್ತು ಇವರದ್ದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಳವಡಿಸಿಕೊಂಡಿರ್ತಾರೆ. ಇವರು ಒಂದು ವೇಳೆ ಯಾವುದರಲ್ಲೂ ಕೂಡ ಸೋತ್ರೆ ಸೋಲು ಒಪ್ಪಿಕೊಳ್ಳದ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಇವರಿಗೆ ಶತ್ರುಗಳಂತಿದ್ರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಶತ್ರುಗಳಾಗಿರ್ತಾರೆ. ಇವರಿಗೆ ವೃಷಭ, ಮಿಥುನ, ಕನ್ಯಾ ಮತ್ತು ಧನಸ್ಸು ರಾಶಿಯವರ ಸ್ನೇಹ ಮಾಡುವುದರ ತುಂಬಾ ಒಳ್ಳೆಯದು. ಇವರಿಗೆ ಪುಸ್ತಕ ಓದುವುದು, ಕವಿತೆ, ಚಿತ್ರ, ಪ್ರಾಣಿ ಪಕ್ಷಿ ಸಾಕುವುದು, ದೇವಾಲಯ ಮತ್ತು ಸಂಚಾರ ಮಾಡುವುದರಲ್ಲಿ ತುಂಬಾ ಆಸಕ್ತಿ ಹೊಂದಿರುತ್ತಾರೆ. ಇವರಿಗೆ ಎಷ್ಟನೇ ವಯಸ್ಸಿಗೆ ಅದೃಷ್ಟ ತರುವ ವರ್ಷಗಳು ಅಂದರೆ 23, 24, 28, 37 ಮತ್ತು 46 ಈ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಸಮಯ ಹಾಗೂ ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಾಗುವುದು, ಶುಭ ಕಾರ್ಯಗಳು
ಸಂತಾನ ಪ್ರಾಪ್ತಿ, ಮನೆ ಕಟ್ಟುವುದು, ವಾಹನ ಖರೀದಿಯ ಇತ್ಯಾದಿ ಅದೃಷ್ಟ ತರುವಂತಹ ಶುಭ ಸಮಯ ವರ್ಷಗಳು ಅಂತಾನೆ ಹೇಳಬಹುದು. ಹಾಗೂ ಭಾನುವಾರ, ಗುರುವಾರ, ಶುಕ್ರವಾರ, ಬುಧವಾರ ಸಿಂಹ ರಾಶಿಯವರಿಗೆ ಶುಭವಾರ ಅಂತಾನೆ ಹೇಳಬಹುದು. ಇವರಿಗೆ ಅದೃಷ್ಟವನ್ನು ತರುವ ಸಂಖ್ಯೆ ಅಂದ್ರೆ ಅದೃಷ್ಟದ ಸಂಖ್ಯೆ 1, 4, 5. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದ.